ಟೆಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ ಈ ವಿಚಾರ. 99% ಮದುವೆಗಳಲ್ಲಿ ಪುರುಷರದ್ದೇ ತಪ್ಪಿರುತ್ತೆ. ಚರ್ಚೆ ನಡುವೆನೇ ವಿವಾದಾತ್ಮಕ ಹೇಳಿಕೆಯನ್ನ ಸಂಸದೆ ಕಂಗನಾ ರನಾವತ್ ಅವರು ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ಅವರು ಫಸ್ಟೇ ಜಡ್ಜ್ಮೆಂಟ್ ಅನ್ನ ಬರೀತಾ ಇದ್ದಾರೆ. 99% ಅಷ್ಟು ಮದುವೆಗಳಲ್ಲಿ ಪುರುಷರದ್ದು ತಪ್ಪಿರುತ್ತೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆ. ಪುರುಷರಿಂದಲೇ ಇಂತಹ ತಪ್ಪುಗಳು ನಡೆಯುತ್ತೆ. ಅತುಲ್ ಘಟನೆ ನನ್ನನ್ನ ಆಘಾತಗೊಳಿಸಿದೆ. ತಪ್ಪು ಮಾಡಿದ ಒಬ್ಬ ಮಹಿಳೆಯಿಂದ ಶೋಷಣೆಗೆ ಒಳಗಾಗ್ತಾ ಇರೋ ಇತರೆ ಮಹಿಳೆಯರನ್ನ ಪರಿಗಣಿಸದೇ ಇರೋದು ಸರಿಯಲ್ಲ. ಇದು ಸಂಸದೆ ಕಂಗನಾ ರನಾವತ್ ಅವ್ರ ಹೇಳಿಕೆ. ಇವರೇ ಶರ ಬರೀತಾ ಇದ್ದಾರೆ. ಇವರೇ ಪ್ರಿಜುಡೈಸ್ ಆಗಿ, ಅಂದ್ರೆ ಒಂದು ಸಮಾಜದ ಮೈಂಡ್ ಸೆಟ್ ಇದು. ಮದುವೆನಲ್ಲಿ ಏನಾದರೂ ಯಾರ್ದಾದ್ರೂ ತಪ್ಪಿದೆ ಅಂದ್ರೆ ಅದು ಪುರುಷರದ್ದೇ ಅಂತ ಒಂದು ಪ್ರಿಜುಡೈಸ್ ಮೈಂಡ್ ಇಟ್ಕೊಂಡು ಒಂದು ಶರ ಬರೆದು ಬಿಡೋದು. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವರ ಧ್ವನಿ ಯಾರ ಪರ ಇದೆ ನೋಡ್ತಾ ಹೋಗೋಣ. ಕುಟುಂಬಕ್ಕೆ ಸಂಬಂಧಿಸಿದ ಕಾನೂನನ್ನ ಪರಿಶೀಲಿಸುವ ಸಮಯ ಬಂದಿದೆ. ಅಂದ್ರೆ 498 ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇದ್ದಾರೆ. ಲಿಂಗ ತಟಸ್ಥತೆಯ ಅಂಶವನ್ನ ಪರಿಚಯಿಸುವಂತಹ ಸಮಯ ಬಂದಿದೆ. ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ನಾವು ಪರಿಚಯಿಸುವಂತಹ ಸಮಯ ಬಂದಿದೆ. ಕುಟುಂಬದಲ್ಲಿ ಸಮಸ್ಯೆ ಪರಿಹರಿಸದೇ ಇದ್ರೆ ಸಾಮಾಜಿಕ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಇಂಥ ಪ್ರಕರಣಗಳ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಹೀಗಾಗಿ ಕಾನೂನಲ್ಲಿ ಕೆಲವು ಪರಿಷ್ಕರಣೆಗಳಾಗಬೇಕು ಅನ್ನೋ ಕೂಗಿಗೆ ಇವರು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ये पहली बार नहीं है कि देश के जो फैमिली लॉज हैं इसके ऊपर एक क्वेश्चन मार्क पहली बार नहीं उठाया है. ये कई दशकों से इसका मिसयूज़ के बारे में चर्चा हो रही है. जहाँ तक मेरा व्यक्तिगत ओपिनियन है इस मामले में, ये ऐसा है कि जो फैमिली लॉज है और विशेष रूप में जिन लॉज को मिसयूज़ करने का ಪತ್ನಿ ಕಿರುಕುಳಕ್ಕೆ ಟೆಕ್ಕಿ ಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ನೋಡೋದಾದ್ರೆ ಪ್ರಕರಣ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಮಾರತಳ್ಳಿ ಪೊಲೀಸರು. ಅತುಲ್ ಪತ್ನಿ ಹಾಗೂ ಕುಟುಂಬ ಪತ್ತೆಗೆ ಉತ್ತರ ಪ್ರದೇಶಕ್ಕೆ ಪೊಲೀಸರ ತಂಡ ಹೋಗಿದೆ. ಯಾಕಂದ್ರೆ ಆಕೆಯ ಮೂಲ ಉತ್ತರ ಪ್ರದೇಶ. ಅಲ್ಲಿಲ್ಲೇ ಕುತ್ಕೊಂಡು ಆಕೆ ಕೇಸ್ ಹಾಕ್ತಾ ಇದ್ದಿದ್ದು. ಪತ್ನಿ ನಿಖಿತಾ, ಅತ್ತೆ, ಬಾಮೈದನಿಗೆ ನೋಟಿಸ್ ಅನ್ನ ಪೊಲೀಸರು ಸರ್ವ್ ಮಾಡ್ಲಿಕ್ಕಿದ್ದಾರೆ. ನೋಟಿಸ್ಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಬರದೇ ಇದ್ರೆ ಆ ಬಳಿಕವಷ್ಟೇ ಅರೆಸ್ಟ್ ಮಾಡೋದಕ್ಕೆ ಚಿಂತನೆಯನ್ನ ಪೊಲೀಸರು ಮಾಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇಷ್ಟೆಲ್ಲ ಗನಂದಾರಿ ಕೆಲಸವನ್ನ ಮಾಡಿರುವಂತಹ ಪತ್ನಿಗೆ ಅರೆಸ್ಟ್ ಅನ್ನುವಂತಹ ವಿಚಾರ ಹತ್ತಿರಕ್ಕೆ ಬರ್ತಾ ಇಲ್ಲ. ಆಕೆಯನ್ನ ಫಸ್ಟ್ ನೋಟಿಸ್ ಕೊಟ್ಟು ಕರೆಸ್ಕೊಳ್ತಾರೆ. ನಿಮ್ಮ ಮೇಲೆ ಇಂಥ ಆರೋಪಗಳು ಬಂದಿದೆ, ನಿಜಾನಾ, ಏನು ಹೇಳ್ತೀರಾ ಅಂತ. ಆಕೆ ಏನು ಸಮರ್ಥನೆ ಕೊಡ್ತಾಳೆ, ಅದ್ರ ಮೇಲೆ ಮುಂದಿನ ತನಿಖೆಯನ್ನು ನಡೆಸೋದಕ್ಕೆ ಮಾರತಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವಿಡಂಬನೆ ನೋಡಿ, ಇದನ್ನೇ ನಾವು ವಿಡಂಬನೆ ಅಂತ ಇದ್ದಿದ್ದು.